ಫ್ರೆಂಡ್ಸ್, ನಾನು ಇವತ್ತು ಅಷ್ಟಮಿ ಲಡ್ಡು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನು ಇಲ್ಲಿ 3/4 kg ಬೆಲ್ಲವನ್ನು, ಅಂಟು ಬೆಲ್ಲ ಅಂತ ಸಿಗ್ತದೆ, ಉಂಡೆ ಬೆಲ್ಲ ಅಂತ, ಅದನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಲೋಟ ನೀರನ್ನು ಹಾಕಿ ಅದನ್ನು ಗ್ಯಾಸ್ನಲ್ಲಿಟ್ಟು ಈ ರೀತಿ ಕದಡಿಸ್ಕೊಳ್ಬೇಕು. ಈ ಪಾಕ ಚೆನ್ನಾಗಿ ಅಂಟು ಬರಬೇಕು. ಈ ಪಾಕವನ್ನು ಹೇಗೆ ಟೇಸ್ಟ್ ಮಾಡೋದು ಅಂತ ಹೇಳಿದರೆ, ನಾವು ಒಂದು ಸ್ವಲ್ಪ, ಈಗ ನಾನು ಇದರಲ್ಲಿ ನೀರು ತಗೊಂಡಿದ್ದೇನೆ. ಆ ನೀರಿನಲ್ಲಿ ಈ ಪಾಕವನ್ನು ಈ ರೀತಿ ಹಾಕಬೇಕಾದ್ರೆ ಪಾಕ ಗಟ್ಟಿ ಆಯಿತು ಅಂತ ಹೇಳಿ ಆದರೆ ಪಾಕ ಆಯಿತು ಅಂತ ಲೆಕ್ಕ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಇದಕ್ಕೆ ನಾವು ಎಳ್ಳು, ಹುರಿದ ಕಪ್ಪು ಅಥವಾ ಬಿಳಿ ಎರಡನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅದನ್ನು ಒಂದು ಸೇರಿಸ್ಕೊಳ್ಬೇಕು. ಸುಮಾರು 4-5 ಚಮಚದಷ್ಟು ನಾನು ಎಳ್ಳನ್ನು ಹಾಕಿಕೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಹೊದ್ದಲು ಹುಡಿ ಅಂತ ಹೇಳ್ತೇವೆ, ಇದನ್ನು ಸೇರಿಸ್ಕೊಳ್ಬೇಕು. ಇದರಲ್ಲಿ ನಾನೀಗ ಹೊದ್ದಲು ಹುಡಿಯನ್ನು ಸುಮಾರು 1 ಸೇರಿನಷ್ಟು ಹೊದ್ದಲಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ಅದನ್ನು ನಾವೀಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೇಕಿದ್ದಲ್ಲಿ ಗೇರು ಬೀಜವನ್ನು ಹುರಿದು ಹಾಕಿಕೊಳ್ಬಹುದು. ಇನ್ನು ಸ್ವಲ್ಪ ಹುಡಿ ಹಿಡಿತದೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅಷ್ಟಮಿ ಲಡ್ಡು ತಯಾರಿಯಾಯಿತು. ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಇದನ್ನು ಉಂಡೆ ಕಟ್ಟಿಕೊಳ್ಬೇಕು. ತಂಡಾವಾಗ ಗಟ್ಟಿ ಆಗ್ತದೆ. ಮತ್ತೆ ಪುನಃ ಅದನ್ನು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿದರೆ ಆವಾಗ ಪುನಃ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಹಿಟ್ಟು ವೇಸ್ಟ್ ಆಗೋದಿಲ್ಲ. ಸ್ವಲ್ಪ ಇದಕ್ಕೆ ನಾನು 2 ಚಮಚದಷ್ಟು ತುಪ್ಪವನ್ನು ಒಂದು ಪರಿಮಳಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಕೈಗೆ ತುಪ್ಪವನ್ನು ಸವರಿಕೊಂಡು ಲಡ್ಡನ್ನು ಕಟ್ಟಿಕೊಳ್ಬೇಕು. ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಇರ್ತದೆ. ಈ ರೀತಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆಯನ್ನು ಕಟ್ಟಿಕೊಳ್ಳಿ. ಈ ರೀತಿಯಲ್ಲಿ ಉಂಡೆಯನ್ನು ಕಟ್ಟಿಕೊಂಡ್ರೆ ಅಷ್ಟಮಿ ಉಂಡೆ ರೆಡಿ. ಇಲ್ಲದಿದ್ದರೆ ಒಂದು ಸ್ವಲ್ಪ ತಣ್ಣಗೆ ಹಾಲನ್ನು ಸಹ ಕೈಗೆ ಹಾಕಿಕೊಂಡ್ರೂ ಆಗ್ತದೆ. ಆ ರೀತಿ ಮಾಡಿಕೊಂಡು ಸ್ವಲ್ಪ ಬಿಸಿ ಹೋಗಲಿಕ್ಕೋಸ್ಕರ ಈ ರೀತಿಯಲ್ಲಿ ಮಾಡಿಕೊಂಡ ನಂತರ ಸ್ವಲ್ಪ ತಂದ ನಂತರ ಅದನ್ನು ಚಂದ ರೌಂಡ್ ಶೇಪಿಗೆ ಆಮೇಲೆ ಬೇಕಾದರೆ ತಂದುಕೊಳ್ಳಿ. ಸುಮಾರು 35ರಿಂದ 40 ಲಾಡು ಇದರಿಂದ ರೆಡಿ ಆಗ್ತದೆ.